ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಆಲ್ಮೋಸ್ಟ್ ಎದ್ದಾಗ 11 ಆಗಿತ್ತು ಮಾರ್ನಿಂಗು. ಬಿಕಾಸ್ ಮಲಗಿದ್ದು 5 AM. ಹಾಗಾಗಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೂ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಕೆಳಗೆ ಆಟ ಆಡ್ತಾಯಿದ್ಲು ಅಂತ ಬಿಟ್ಟಿದ್ದೆ. ಸೊ ಹಾಗೆ ನಾನು ಬೇಸಿಕ್ ಕ್ರೀಮ್ ಏನಿದೆ ಮನೇಲಿ ಅಪ್ಲೈ ಮಾಡೋದು ಅದನ್ನ ಅಪ್ಲೈ ಮಾಡ್ಕೋತಿದ್ದೆ. ಅವಳು ಕೆಳಗೆ ಪುಲ್ ಮಾಡ್ತಿದ್ಲು ಎತ್ಕೊ ನನ್ನೂ ಅಂತ. ಸೊ ಹಾಗಾಗಿ ಅವಳನ್ನು ಎತ್ಕೊಂಡ್ಮೇಲೆ ಅವಳಿಗೆ ಹೇಳ್ತಿದ್ದೀನಿ ನಾನು ಹಾಯ್ ಮಾಡು ಅಂತ. ಬಟ್ ಆದರೂ ಅವಳು ಬಾಯ್ ಮಾಡ್ತಾಳೆ. ಬಿಕಾಸ್ ಅವಳಿಗೆ ಹಾಯ್ ಅಂದರೂ ಬಾಯ್ ಅಂತ ಫೀಲ್ ಮಾಡ್ಕೋತಾಳೆ ಅವಳು. ಸೊ ಹಾಗೆಯೇ ನಾನು ಅವಳನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ, ಸ್ವಲ್ಪ ಮುದ್ದು ಮಾಡಿದೆ ನನ್ನ ಮಗಳನ್ನು. ಮಾರ್ನಿಂಗ್ ಡೋಸ್ ಅಂತಲೇ ಹೇಳ್ತೀನಿ ನಾನು ಅದನ್ನ. ತುಂಬ ಖುಷಿಯಾಗುತ್ತೆ ಅವಳ ಜೊತೆ ಆಟ ಆಡಬೇಕು ಅಂದರೆ ಅರ್ಲಿ ಮಾರ್ನಿಂಗು. ನೆಕ್ಸ್ಟು ಪೂಜೆ ಮಾಡೋಣ ಅಂತ ಹೋದರೆ ಅಲ್ಲಿ ನಮ್ಮ ಮನೆ ಮಿನಿ ಡೈನೋಸರು ಅಟ್ಯಾಕ್ ಮಾಡಿದೆ. ಆದರೆ 0% ಡ್ಯಾಮೇಜ್, ಇದು ಏನೂ ಹಾರ್ಮ್ ಆಗಲ್ಲ. ಬಟ್ ಅಟ್ಯಾಕ್ ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ ನಮ್ಮ ಮನೆ ಡೈನೋಸರ್ ಅಂತಲೇ ಹೇಳ್ಬೋದು ಇವಳನ್ನ. ಸೊ ಅಲ್ಲಿ ಒಂದು ಸ್ವಲ್ಪ ನನ್ನ ಮುದ್ದು ಮಾಡಿದ್ಲು. ತುಂಬ ಖುಷಿ ಆಯಿತು ನನಗೆ ಅವಳೆಲ್ಲ ಆ ಥರ ಮಾಡಿದ್ದು. ಸೊ ನಂತರ ಹಾಗೆ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗೋಣ ಅಂತ ಹೋದೆ. ನನ್ನ ಮಗಳು ನನಗೂ ಬೇಕು ಅಂತ ಕಿತ್ಕೊಳ್ಳೋಕೆ ಬಂದಳು. ಯೂಶ್ವಲಿ ಅವಳು ಬೆಳಗ್ತಾಳೆ, ಬಿಕಾಸ್ ನಾನು ಹೋದಾಗೆಲ್ಲ ಬರ್ತಾಳೆ ಅವಳು. ಸೊ ನೆಕ್ಸ್ಟು ನಾನು 4-5 ಮಂತ್ರ ಹೇಳ್ತೀನಿ ಅಲ್ಲಿ ಕೂತ್ಕೊಂಡು. ಹಾಗಾಗಿ ಅವಳು ಭಜನೆ ಅಂತ ಕ್ಲ್ಯಾಪ್ಸ್ ಮಾಡ್ತಾಳೆ. ಮಕ್ಕಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂತಾರೆ ಅಲ್ಲ, ಆದರೂ ಈಗಿನ ಮಕ್ಕಳಂತೂ ಸ್ವಲ್ಪ ಚುರುಕು ಜಾಸ್ತಿನೇ, ಅದರಲ್ಲೂ ನನ್ನ ಮಗಳಂತೂ ತೀಟೆ. ನಂತರ ಅವಳಿಗೆ ಮಧ್ಯಾಹ್ನಕ್ಕೆ ಕ್ಯಾರೆಟ್ ರೈಸ್ ಮಾಡಿದ್ದೆ. ನಂತರ ಅಮೆಝಾನ್ ಪಾರ್ಸಲ್ ಬಂದಿತ್ತು, ಆರ್ಡರ್ ಮಾಡಿದ್ದೆ ಅಂತ. ಆ್ಯಂಕಲ್ ಲೆಂತ್ ಸಾಕ್ಸ್ನ ಆರ್ಡರ್ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಅಂತ. ಸೊ ಅದನ್ನು ರಿಸೀವ್ ಮಾಡಿಕೊಂಡೆ. ಓಕೆ, ಕ್ವೈಟ್ ಗುಡ್ ಅಂತ ಅನ್ನಿಸ್ತು. 5 ಕಲರ್ಸ್ ಬರುತ್ತೆ. ಸೊ ಕಲರ್ಸು ಗುಡ್ ಅಂತ ಫೀಲ್ ಆಯಿತು ನನಗೆ. ಅಫಿಷಿಯಲಿ ವೇರ್ ಮಾಡ್ಬೋದು. ನಂತರ ನನ್ನ ಮಗಳದ್ದು ಊಟ ಆಗಿತ್ತು. ಸೊ ಸ್ಯಾಂಡಿ ಕೆಳಗೆ ವೆಯ್ಟ್ ಮಾಡ್ತಿದ್ದಾನೆ. ಯೂಶ್ವಲಿ ಸ್ಯಾಂಡಿಗೆ ನಾನು ತಂಗಿ ಪಾಪಂದು ಊಟ ಆದಮೇಲೆ ನಿಂದು ಅಂತ ಹೇಳಿದ್ರೆ ಅವನು ಹಾಗೆ ಕೂತ್ಕೊಂಡು ಪಕ್ಕದಲ್ಲೇ ವೆಯ್ಟ್ ಮಾಡ್ತಾನೆ. ಅವ್ರದ್ದು ಆಗಿದ ತಕ್ಷಣ ಎದ್ದು ಬರ್ತಾನೆ ಅವನು, ನನಗೆ ಊಟ ಈಗ ಅಂತ. ಸೊ ಅವನದು ಊಟ ಆಯಿತು ಅಂದ್ಬಿಟ್ಟು ಅವನ್ನ ವಾಕ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ. ಹೊರಗಡೆ ಹೋದ್ರಂತೂ ಅವ್ನು ಹಿಡಿಯೋಕ್ಕೆ ಆಗಲ್ಲ, ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಅವ್ನಿಗೆ ಹೊರಗಡೆ ಸುತ್ತೋದು ಅಂದರೆ. ಇವನು ಹಂಗೆ ಒಂದು ವಾಕ್ ಆಗುತ್ತೆ ನನಗೂ ಪಿಂಕು ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಹೋಗ್ತೀವಿ, ಒಂದು 100-200 ಮೀಟರ್ಸಲ್ಲಿ. ನಂತರ ಇನ್ನು ನಂದು ಲಂಚ್ ಆಗಿರಲಿಲ್ಲ. ಸೊ ನನ್ನ ಲಂಚಿಗೆ ಗೋಧಿ ದೋಸೆ ಮತ್ತು ಗೀನ ಊಟ ಮಾಡಿದೆ. ಸೊ ರೆಸಿಪಿನೇ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಂತರ ನನ್ನ ಮಗಳು ಆಟ ಆಡ್ತಾಯಿದ್ಲು. ಸೊ ಅವಳಿನ್ನೂ ಮಲಗಿರಲಿಲ್ಲ ಮಧ್ಯಾಹ್ನ, ಹಾಗಾಗಿ ಆಟ ಆಡ್ತಾಯಿದ್ಲು. ನಂತರ ನಾನು ಸ್ವಿಗ್ಗಿಲಿ ಒಂದು ಸ್ವಲ್ಪ ಗ್ರಾಸರಿ ಬೇಕಿತ್ತು ಮನೆಗೆ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಏನೇ ಆರ್ಡ್ರ್ ತೊಗೊಳಕ್ಕೆ ಹೋದರೂ ಸ್ಯಾಂಡಿ ಫಸ್ಟ್ ಆಚೆ ಬರ್ತಾನೆ. ಯಾಕೆಂದರೆ ಅವ್ನಿಗೇನು ಅಂದರೆ ನನಗೂ ಕೊಡ್ತಾರೆ ಅಂತ. ಸೊ ನನ್ನ ಫೇವ್ರೆಟ್ ಫ್ಲೇವರ್ದು ಲೇಸ್ನ ಆರ್ಡ್ರ್ ಮಾಡಿದ್ದೆ. ಹಾಗೆ ಅದನ್ನು ಒಂದು ಸ್ವಲ್ಪ ಟಿ ವಿ ನೋಡ್ತಾ ತಿಂದೆ. ನಂತರ ನನ್ನ ಹಸ್ಬೆಂಡ್ ಬಂದಿದ್ದರು ಊರಿಂದ. ಆವಾಗ ಪಿಂಕು ಮತ್ತು ಸ್ಯಾಂಡಿ ಇಬ್ರಿಗೂ ಸಖತ್ ಖುಷಿಯಾಗಿತ್ತು. ಅವ್ರು ಬಂದಾಗ ಅವ್ರನ್ನ ಗ್ರೀಟ್ ಮಾಡ್ತಾರಲ್ಲ, ಅದು ನೋಡೋದೇ ಚೆಂದ. ನಂತರ ನಾವೆಲ್ಲ ಪಾಪ್ಕಾರ್ನ್ ತಿಂತಿದ್ವಿ, ನಾನು ನನ್ನ ಹಸ್ಬೆಂಡ್ ಅಂದ್ಬಿಟ್ಟು. ನನ್ನ ಮಗಳು ನನಗೂ ಬೇಕು ಅಂತ ಬಂದಿದ್ಲು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.